ಅಕ್ಕ ಮಹಾದೇವಿ ಕನ್ನಡ ಸಾಹಿತ್ಯ ಮತ್ತು ವಚನ ಪರಂಪರೆಯಲ್ಲಿನ ಅತ್ಯಂತ ದೀಪ್ತಿಮಾನ ನಕ್ಷತ್ರ. ಭಕ್ತಿ, ವೈರಾಗ್ಯ, ಸತ್ಯ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿ ಅವರು ಇಂದಿಗೂ ಜೀವಂತವಾಗಿದ್ದಾರೆ. ಕ್ರಿಶ 1200ನೇ ಶತಮಾನದಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಅವರು ಜನಿಸಿದರು. ಬಾಲ್ಯದಲ್ಲೇ ಅಕ್ಕನ ಮನಸ್ಸು ಲೋಕಸೌಖ್ಯಗಳ ಕಡೆಗೆ ತಿರುಗಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಅವರು ಚೆನ್ನಮಲ್ಲಿಕಾರ್ಜುನ ಎಂಬ ಶಿವನ ರೂಪಕ್ಕೆ ಸಂಪೂರ್ಣವಾಗಿ ಶರಣಾದರು. ಅಕ್ಕ ಮಹಾದೇವಿಯ ಭಕ್ತಿ ಸಾಮಾನ್ಯವಲ್ಲ. ಅದು ದೇಹದ ಮಿತಿಗಳನ್ನು ಮೀರಿ ಆತ್ಮದ ಉತ್ಕರ್ಷಕ್ಕೆ ತಲುಪಿದ ಭಕ್ತಿ. ಸೌಂದರ್ಯ, ಆಭರಣ, ವೈಭವ ಇವೆಲ್ಲವನ್ನು ತ್ಯಜಿಸಿ ಶಿವನಲ್ಲೇ ಲೀನರಾಗಬೇಕೆಂಬ ಆಸೆ ಅವರಲ್ಲಿ ಬೇರೂರಿತ್ತು. ಆದರೆ ಸಮಾಜ ಅವರ ಈ ಸ್ವಾತಂತ್ರ್ಯವನ್ನು ಸುಲಭವಾಗಿ ಒಪ್ಪಲಿಲ್ಲ. ಕಾಲದ ಸಂಪ್ರದಾಯದಂತೆ ಅವರನ್ನು ಕೌಶಿಕ ಎಂಬ ಜೈನ ರಾಜನಿಗೆ ವಿವಾಹ ಮಾಡಲಾಯಿತು. ರಾಜನ ಅರಮನೆಯಲ್ಲಿದ್ದರೂ ಅಕ್ಕನ ಮನಸ್ಸು ಅಲ್ಲಿ ಬಂಧಿತವಾಗಿರಲಿಲ್ಲ. ಅವರು ಪ್ರತಿದಿನವೂ ಚೆನ್ನಮಲ್ಲಿಕಾರ್ಜುನನ ಧ್ಯಾನದಲ್ಲೇ ಮುಳುಗಿರುತ್ತಿದ್ದರು. ರಾಜ ಕೌಶಿಕನಿಗೆ ಅಕ್ಕನ ಭಕ್ತಿ ಸಹಿಸಲಾರದಷ್ಟು ತೀವ್ರವಾಗಿ ಕಾಣಿಸಿತು. ಅವನು ತನ್ನ ಪ್ರೀತಿ ಮತ್ತು ಅಧಿಕಾರದ ಮೂಲಕ ಅಕ್ಕನನ್ನು ಬದಲಿಸಲು ಯತ್ನಿಸಿದ. ಆದರೆ ಅಕ್ಕ ಮಹಾದೇವಿ ಸ್ಪಷ್ಟವಾಗಿ ಹೇಳಿದರು, ನನ್ನ ಪತಿ ಚೆನ್ನಮಲ್ಲಿಕಾರ್ಜುನ, ನನ್ನ ಆತ್ಮಕ್ಕೆ ಬೇರೆ ಬಂಧನವಿಲ್ಲ. ಈ